ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನಿವತ್ತು ಒಂದು ಹಾಲಿನ ಪುಡಿಯಿಂದ ಒಂದು ದೂದ್ ಪೇಡ ರೆಸಿಪಿನ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಫಫಿಯಾಗಿ ಒಂಥರ ಮರಳಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಸ್ವೀಟು ಟೇಸ್ಟ್ ಮಾತ್ರ ಅಲ್ಟಿಮೇಟಾಗಿತ್ತು. ಬೇಕ್ರಿಲೂ ಕೂಡ ಇಷ್ಟೊಂದು ಟೇಸ್ಟಿಯಾಗಿ ನಾವು ಯಾವತ್ತೂ ಸ್ವೀಟ್ ತಿಂದಿಲ್ಲ ಅಂತ ಅನಿಸ್ಬೋದು. ಮೋಸ್ಟ್ಲಿ ಅಷ್ಟು ಚೆನ್ನಾಗಿತ್ತು ಟೇಸ್ಟ್ ಮಾತ್ರ. ಬನ್ನಿ ಇವಾಗ ಲೇಟ್ ಮಾಡೋದು ಬೇಡ, ಇವಾಗ ಹೇಗೆ ಮಾಡೋದು ಅಂತಲೇ ಹೇಳ್ತೀನಿ. ನಾನು ಇದಕ್ಕೆ ಬಳಸ್ತಾ ಇರುವಂಥದ್ದು ಒಂದು 3 ಐಟಮ್ಸ್ ಅಷ್ಟೇ. ಸಕ್ಕರೆ ಮತ್ತು ಹಾಲಿನ ಪುಡಿ ಮತ್ತು ಹಾಲು, ಇವು 3 ಐಟಮ್ಸ್ ಅಷ್ಟೇ ನಾನಿಲ್ಲಿ ಈ ಸ್ವೀಟಿಗೆ ಬಳಸ್ತಾ ಇರೋದು. ಯಾವ ಬೇಕ್ರಿ ಸ್ವೀಟ್ಗೂ ಏನು ಕಡಿಮೆ ಇಲ್ಲ, ಅಷ್ಟು ರುಚಿಯಾಗಿರುತ್ತೆ ಮಾತ್ರ ಸ್ವೀಟು. ನಾನಿಲ್ಲಿ ಮೊದಲು ನಾನಿಲ್ಲಿ ಹಾಲನ್ನ ಕಾಯಿಸಿ ಇಟ್ಕೊಂಡಿದ್ದೆ. ನಾನು ಇಲ್ಲಿ ಕೆನೆ ತೆಗಿಯೋಕ್ಕೆ ಅಂತೇಳಿ ಅದೇ ಬಾಣಲಿಲೆ ಮಾಡ್ತಾಯಿದ್ದೀನಿ. ಹಾಲು ಎಲ್ಲ ಚೆನ್ನಾಗಿ ಗಟ್ಟಿಗಿದೆ ಅಂತೇಳಿ ನಾನು ಅದೇ ಬಾಣಲಿಗೆ ನಾನಿಲ್ಲಿ ಒಂದು ಅರ್ಧ ಕಪ್ಪು ಹಾಲು ತೊಗೊಂಡಿದ್ದೀನಿ, 1 ಕಪ್ಪು ಹಾಲಿನ ಪುಡಿ ತೊಗೊಂಡಿದ್ದೀನಿ, ಮತ್ತು ಇದಕ್ಕೆ 3/4 ಕಪ್ಪು ನಾನು ಸಕ್ಕರೆ ತೊಗೊಂಡಿದ್ದೀನಿ. ಎಲ್ಲನೂ ಜೊತೆಲೇ ನಾನು ಸ್ಟವ್ ಹಚ್ಚೋಕ್ಕೆ ಮುಂಚೆನೇ ನಾನು ಇದನ್ನೆಲ್ಲನೂ ಹಾಕಿ ಮಿಕ್ಸ್ ಮಾಡ್ಕೊತೀನಿ. ಆನಂತರ ನಾವು ಸ್ಟವ್ ಹಚ್ಕೊಂಡು ತಿರುಪ್ಕೊಳ್ಳೋಣ. ಇವ್ರೇನಪ್ಪ ಬಾಣಲಿಲಿ ಈ ಥರ ಇದೆ, ಈ ಥರ ಎಲ್ಲ ತೊಗೊಂಡಿದ್ದಾರೆ ಅಂತ ಅಂದ್ಕೊಬೇಡಿ. ನಾನು ಹಾಲಿನ ಕೆನೆ ತೆಗಿಯೋಕ್ಕೆ ಅಂತೇಳಿ ಹಾಲನ್ನು ಹೆಂಗಿದ್ರು ಸ್ವೀಟ್ ಮಾಡಬೇಕಲ್ಲ ಅಂತೇಳಿ ನಾನು ಇದು ಬಾಣಲಿಗೆ ಹಾಕ್ಕೊಂಡು ನಾನು ಹಾಲನ್ನು ಕಾಯಿಸಿ ಇಟ್ಟಿಟ್ಕೊಂಡಿದ್ದೀನಿ. ಅದರಿಂದ ನಾನು ಇಲ್ಲಿ ಕೆನೆ ತಕ್ಕೊಂಡು ಅದೇ ಹಾಲಿಗೆ ನಾನು ಇಲ್ಲಿ ಸ್ವೀಟ್ ಮಾಡಬೇಕು ಅಂತ ಹಾಕ್ಕೊಂಡಿರೋದಷ್ಟೇ. ಮತ್ತು ಮೆಜರ್ಮೆಂಟನ್ನು ನಾನು ಇನ್ನೊಂದು ಸಲ ಹೇಳ್ತೀನಿ, ನೋಡ್ಕೊಳ್ಳಿ. ಅರ್ಧ ಕಪ್ಪು ಹಾಲಿಗೆ 1 ಕಪ್ಪು ಹಾಲಿನ ಪುಡಿ ತೊಗೊಂಡಿದ್ದೀನಿ, ಮತ್ತು 3/4 ಕಪ್ಪು ನಾನಿಲ್ಲಿ ಶುಗರ್ ತೊಗೊಂಡಿದ್ದೀನಿ. 3/4 ಕಪ್ಪು ಶುಗರ್ ಹಾಕ್ಕೊಂಡ್ರೆ ಸಾಕು. ಸ್ವೀಟು ಇನ್ನೂ ಜಾಸ್ತಿ ಬೇಕು ಅಂತ ಅನಿಸಿದ್ರೆ ಬೇಕಾದರೆ ನೀವು 1 ಕಪ್ಪು ಕೂಡ ಶುಗರ್ ಸೇರಿಸ್ಕೋಬೋದು. ಹಬ್ಬ ಹರಿದಿನ ಬಂದಾಗ ನಾವೇನಾದರೂ ಸ್ವೀಟ್ ಕೊಡಬೇಕು ಮುತ್ತೈದೆಯರಿಗೆ, ನಾವು ಮುತ್ತೈದೆಯರಿಗೆ ಕುಂಕುಮ ಕೊಡೋ ಟೈಮಲ್ಲಿ ಏನಾದರೂ ಕೊಡಬೇಕು ಅಂತ ಹೇಳಿಸಿದ್ರೆ, ಕವರ್ ಮಾಡಬೇಕು ಅಂತ ಅಂದಾಗ ನಾವು ಈ ರೀತಿ ನೋಡಿ ಒಂದು 250 ಗ್ರಾಮ್ ಹಾಲು ಪೌಡ್ರು ತೊಗೊಂಡ್ರೆ ಸಾಕು. ಸುಮಾರು ಒಂದು 30ರಿಂದ 40 ಜನಕ್ಕೆ ನಾವಿಲ್ಲಿ ಒಂದೊಂದೇ ದೂದ್ ಪೇಡನ ಒಂದೊಂದು ಪೇಡನ ನಾವು ಕವರ್ ಮಾಡಿ ಹಾಕ್ಬೋದು. ಅಷ್ಟು ರುಚಿಯಾಗಿರುತ್ತೆ ಮಾತ್ರ ಸ್ವೀಟು. ನೋಡಿ, ಇಲ್ಲಿ ನಾನು ನಮ್ಮ ಮನೆಯವ್ರು ಬಂದರು ಅಂತೇಳಿ ಬಾಗಿಲು ತೆಗಿಕ್ಕೆ ಹೋಗಿದ್ದೆ. ಆ ಟೈಮಲ್ಲಿ ಸ್ವಲ್ಪ ತಳ ಹಿಡಿದ್ಬಿಡ್ತು. ತಳ ಹಿಡಿದದ್ದು ಏನು ಟೇಸ್ಟ್ ಏನು ಕಡಿಮೆ ಇರಲಿಲ್ಲ, ಅದು ಮಾತ್ರ ತಳ ಹಿಡಿದದ್ದು ಸೂಪರಾಗಿತ್ತು ಟೇಸ್ಟು. ನಾನೇನೋ ಹಾಳಾಗ್ಬಿಡ್ತೇನೋ ಅಂತ ಅಂದ್ಕೊಬಿಟ್ಟೆ ನಾನು. ಆನಂತರ ನಾನು ತಳ ಹಿಡ್ದಿರೋದನ್ನ ಸ್ವಲ್ಪ ನೋಡೋಣ ಹೆಂಗೆ ಟೇಸ್ಟ್ ಬರುತ್ತೆ ಅಂತೇಳಿ ಸ್ವಲ್ಪ ತಿಂದು ನೋಡಿದೆ. ಅದು ಟೇಸ್ಟ್ ಮಾತ್ರ ಸೂಪರಾಗೇ ಇತ್ತು. ಟೇಸ್ಟ್ ಏನು ಚೇಂಜ್ ಆಗೇ ಇಲ್ಲ ಮಾತ್ರ ಒಂದು ಸ್ವಲ್ಪನೂ. ಅಷ್ಟು ಅದು ಬ್ಲ್ಯಾಕ್ ಥರ ಬಂದಿದೆ ಅಂತ ಏನು ಬೇಜಾರು ಆ ಥರ ಎಲ್ಲ ಏನೂ ಅಂದ್ಕೋಬೇಡಿ. ಅದು ಆ ಥರ ಬಂದಿರೋದ್ರಿಂದ ಏನು ತೊಂದರೆ ಆಗಲಿಲ್ಲ ಮಾತ್ರ. ಸ್ವೀಟ್ ಅಷ್ಟೇ ಸ್ವೀಟಾಗಿ ಇತ್ತು, ಅದರಿಂದ ಏನು ವ್ಯತ್ಯಾಸ ಆಗಲಿಲ್ಲ. ನಾನಿಲ್ಲಿ 1 ಸ್ಪೂನು ತುಪ್ಪನ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಗಟ್ಟಿ ಬತ್ತಿದೆ ಅಂತ ಅನ್ನೋ ಟೈಮಲ್ಲಿ ಈ ರೀತಿ ನೀವು ಆದಷ್ಟು ಉರಿನ ಸಿಮ್ಮಲ್ಲೇ ಇಟ್ಕೊಂಡು ನೀವು ಮಾಡಬೇಕು. ಇದನ್ನು ಸ್ವಲ್ಪ ಆ ಕಡೆ ಈ ಕಡೆ ಹೋಯ್ತು ಅಂತ ಹೇಳಿದ್ರೆ ತಳ ಹಿಡಿದ್ಬಿಡುತ್ತೆ ಈ ರೀತಿ. ನಾನು ಸ್ವಲ್ಪ ಬಾಗಿಲು ತೆಗೆದ್ಬಿಟ್ಟು ಬರೋವಷ್ಟರಲ್ಲೇ ಅದು ಸ್ವಲ್ಪ ತಳ ಹಿಡಿದ್ಬಿಡ್ತು. ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿತ್ತು ಸ್ವೀಟು. ಟೇಸ್ಟ್ ಮಾತ್ರ ಏನಿಲ್ಲ, ಚೆನ್ನಾಗೇ ಬಂದಿದೆ, ಅಷ್ಟು ಚೆನ್ನಾಗಿ ಬಂದಿದೆ. ಒಂದೊಂದು ಸ್ಪೂನು ಈ ರೀತಿ ತುಪ್ಪನ ಬೇಕು ಅಂದರೆ ನೀವು ಬಳಸ್ಕೊಳ್ಳಿ. ತುಪ್ಪ ಬೇಡ ಅಂತಂದರೆ ಏನು ಬಳಸ್ಕೊಳಕ್ಕೆ ಹೋಗಬೇಡಿ. ನಾನಿಲ್ಲಿ ಹಾಕ್ಕೊಂಡ್ರೆ ಸ್ವಲ್ಪ ಸ್ವೀಟ್ ಅಂತಂದಮೇಲೆ ಸ್ವಲ್ಪ ತುಪ್ಪ ಇದ್ರೇ ಚೆಂದ ಅಂಥೇಳಿ ತುಪ್ಪ ಹಾಕ್ಕೊಂಡಿದ್ದೀನಿ ನಾನು. ಹಾಗೆ ನನ್ನ ವೀಡಿಯೋನ ಯಾರು ಫಸ್ಟ್ ಟೈಮ್ ನೋಡ್ತಿದ್ದೀರೋ, ಹಾಗೆ ನೋಡ್ತಿದ್ರೂ ಸಬ್ಸ್ಕ್ರೈಬ್ ಯಾರು ಮಾಡ್ಕೊಂಡಿಲ್ವೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ. ನಾನು ಹಾಕುವಂಥ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಮೊದಲೇ ಬರುತ್ತೆ. ನಾನು ಯಾವ ವೀಡಿಯೋ ಅಪ್ಲೋಡ್ ಮಾಡಿದ್ರೂ ಸೆಕೆಂಡಲ್ಲಿ ವಿತಿನ್ ಮಿನಿಟಲ್ಲಿ ನಿಮಗೆ ಆ ವಿಡಿಯೋ ಬಂದು ತಲುಪುತ್ತೆ. ಆವಾಗ ನೀವು ವೀಡಿಯೋನ ನೋಡ್ಬೋದು ನಾನು ಏನು ಅಡುಗೆ ಮಾಡಾಕ್ತೀನಿ ಅಂತ ಹೇಳಿ. ನಾನು ಮಾಡ್ತಿರೋ ವೀಡಿಯೋ ಏನಾದರೂ ಕ್ಲಾರಿಟಿ ಆಗಿರ್ಬೋದು, ಏನಾದರೂ ತಪ್ಪಿದರೆ ದಯವಿಟ್ಟು ಕಮೆಂಟ್ ಮಾಡಿ. ನಾನು ಅದನ್ನು ತಿದ್ಕೊಳ್ಳೋಕೆ ಟ್ರೈ ಮಾಡ್ತೀನಿ. ಏನಾದರೂ ತಪ್ಪಿದರೆ ದಯವಿಟ್ಟು ಕಮೆಂಟ್ ಮಾಡಿ. ಮತ್ತು ಈ ರೀತಿ ಸಿಮ್ಮಲ್ಲೇ ಇಟ್ಕೊಂಡು ನೀಟಾಗಿ ತಿರುಗಿಸ್ಕೊಳ್ಳಿ. ನಾನು ಎಲ್ಲೂ ಸ್ಕಿಪ್ ಮಾಡ್ತಾಯಿಲ್ಲ ಜಾಸ್ತಿ. ನಾನು ವೀಡಿಯೋನ ಎಡಿಟ್ ಮಾಡಿ ನಾನು ಹಾಕಿಲ್ಲ, ನಾನು ಫುಲ್ ವೀಡಿಯೋನ ಹಾಕ್ತೀನಿ. ಯಾಕಂತಂದರೆ ನಾನು ಅಲ್ಲಿ ಏನಾದರೂ ಸ್ವಲ್ಪ ಎಡಿಟ್ ಮಾಡಿ ಹಾಕಿದಾಗ ಏನು ಆಗುತ್ತೆ, ಅದು ಸ್ವೀಟ್ ಯಾವ ಲೆವೆಲಲ್ಲಿ ಯಾವ ಟೈಮಲ್ಲಿ ಹೆಂಗೆ ಬರುತ್ತೆ ಅಂತ ಗೊತ್ತಾಗಲ್ಲ. ಆ ರೀತಿ ಆದಾಗ ನಿಮಗೆ ನೀವು ಮಾಡಬೇಕಾದ್ರೆ ತುಂಬ ಹಿಂಸೆ ಆಗಿಬಿಡುತ್ತೆ. ಆದ್ದರಿಂದ ನಾನಿಲ್ಲಿ ವೀಡಿಯೋನ ಜಾಸ್ತಿ ಕಟ್ ಮಾಡಿ ಹಾಕಿಲ್ಲ.
ಸ್ವೀಟನ್ನು ಆದಷ್ಟು ತಾಳ್ಮೆಯಿಂದನೇ ಮಾಡಬೇಕು. ಸ್ವಲ್ಪ ಒಂದು ಹಾಫ್ ಆನ್ ಅವರು ಟೈಮ್ ಕೊಡಬೇಕಾಗುತ್ತೆ ಈ ಸ್ವೀಟ್ ಮಾಡಬೇಕು ಅಂತ ಹೇಳಿದ್ರೆ. ಆದಷ್ಟು ಸಿಮ್ಮಲ್ಲಿ ಮಾಡಿದ್ರೇ ಒಳ್ಳೆಯದು. ಸ್ವಲ್ಪ ಏನಾದರೂ ಉರಿ ಜಾಸ್ತಿ ಅಂತ ಆಯಿತು ಅಂತ ಹೇಳಿದ್ರೆ ತಳ ಹಿಡಿದ್ಬಿಡುತ್ತೆ. ಅದರಿಂದ ನೀವು ಆದಷ್ಟು ಸಿಮ್ಮಲ್ಲಿ ಇಟ್ಕೊಂಡೇ ಮಾಡಿ. ಈ ರೀತಿ ನಿಮ್ಗೆ ಬೇಕು ಅಂತ ಅನಿಸಿದ್ರೆ ಮಧ್ಯ ಒಂದೊಂದು ಸ್ಪೂನು ಸ್ವಲ್ಪ ಗಟ್ಟಿಯಾಗಿದೆ ಅಂತ ಅನ್ನೋ ಟೈಮಲ್ಲಿ ಒಂದೊಂದು ಸ್ಪೂನ್ ತುಪ್ಪನ ಹಾಕ್ಕೊಳ್ಳಿ. ಅದು ತಳನೂ ಜಾಸ್ತಿ ಹಿಡಿಯೋಕ್ಕೆ ಹೋಗಲ್ಲ, ಅದು ಮಾತ್ರ ತುಪ್ಪ ಹಾಕ್ಕೊಂಡ್ರೆ. ಸ್ವೀಟ್ ಮಾಡುವಾಗ ಸ್ವಲ್ಪ ತಾಳ್ಮೆ ಇದ್ರೇ ಒಳ್ಳೆಯದು. ಇದನ್ನು ಆದಷ್ಟು ಸಿಮ್ಮಲ್ಲಿ ಇಟ್ಕೊಂಡೇ ನೀವು ಮಾಡಬೇಕಾಗುತ್ತೆ ಈ ಸ್ವೀಟನ್ನು. ಸ್ವಲ್ಪ ಏನಾದರೂ ಉರಿ ಜಾಸ್ತಿ ಆಯಿತು ಅಂತ ಹೇಳಿದ್ರೆ ಅಂಡೆಯ ಕೆಳಗಡೆ ತಳ ಹಿಡಿದ್ಬಿಡುತ್ತೆ. ಅದರಿಂದ ಇದನ್ನು ಸಿಮ್ಮಲ್ಲಿ ಇಟ್ಕೊಂಡೆ ಈ ರೀತಿ ಒಂದು ಹಾಫ್ ಆನ್ ಅವರ್ ತಿರುಗಿಸ್ಕೊತಾನೆ ಬೇಯಿಸ್ಬೇಕಾಗುತ್ತೆ ಇದನ್ನು. ಹಿಟ್ಟನ್ನು ತುಂಬ ರುಚಿಯಾಗಿ ಬರುತ್ತೆ. ನಾವೆಷ್ಟು ತಾಳ್ಮೆಯಿಂದ ಮಾಡಿರ್ತೀವೋ ಅದ್ರ 4 ಪಟ್ಟು ಜಾಸ್ತಿ ಅದು ರುಚಿ ಇರುತ್ತೆ ಮಾತ್ರ. ಯಾವ ಮೈಸೂರು ಪಾಕು ಕೂಡ ಏನು ಮಾಡಲ್ಲ ಇದ್ರ ಮುಂದೆ, ಅಷ್ಟು ಚೆನ್ನಾಗಿರುತ್ತೆ ಹಾಲನ್ ಪೌಡ್ರಿಂದ ಮಾಡಿದ್ರೆ ಸ್ವೀಟು. ನಾವು ಬೇಕ್ರಿಲಿ ತಿನ್ನೋದಕ್ಕಿಂತ 1000 ಪಟ್ಟು ಅಂತಲೇ ಹೇಳ್ಬೋದು, ಅಷ್ಟು ರುಚಿ ಇದೆ ಮಾತ್ರ ಸ್ವೀಟು. ಮಾಡಿ ನೋಡಿ ಒಂದು ಸಲ ಹೇಗೆ ಬರುತ್ತೆ ಅಂತ. ಸ್ವಲ್ಪನೇ ಮಾಡಿ, ಜಾಸ್ತಿ ಮಾಡೋಕ್ಕೆ ಹೋಗಬೇಡಿ. ಸ್ವಲ್ಪ ಮಾಡಿದಾಗ ಗೊತ್ತಾಗುತ್ತೆ ಟೇಸ್ಟ್ ಹೇಗೆ ಬರುತ್ತೆ ಅಂತೇಳಿ, ನಮಗೆ ಏನೇನು ಹಾಕಬೇಕು ಅಂತೇಳಿ. ಆನಂತರ ನೀವು ಜಾಸ್ತಿ ಮಾಡಬೇಕಾದ್ರೆ ಮಾಡ್ಕೋಬೋದು. ಯಾವತ್ತೇ ಏನೇ ಟ್ರೈ ಮಾಡೋಕ್ಕೋದ್ರೂ ಆದಷ್ಟು ಸ್ವಲ್ಪದರಲ್ಲೇ ಮಾಡೋಕ್ಕೆ ಹೋಗಬೇಕು. ಮತ್ತು ನಾನಿಲ್ಲಿ ಯಾವುದೇ ಪೇಡ ಮಾಡೋಕ್ಕೆ ಯಾವುದೇ ಪೇಡ ಪ್ರೆಷರ್ನು ತಗೊಂಡಿಲ್ಲ. ಅದರಿಂದ ನಾನಿಲ್ಲಿ ಒಂದು ಮುಚ್ಚಳಕ್ಕೆ ಒಂದು ಪ್ಲಾಸ್ಟಿಕ್ ಮುಚ್ಚಳದಿಂದ ಅದಕ್ಕೆ ಚಿಕ್ಕದಾಗಿತ್ತು, ಮೆಜರ್ಮೆಂಟು ಕರೆಕ್ಟಾಗಿರುತ್ತೆ ಅಂತೇಳಿ ಅದಕ್ಕೆ ಒಂದು ಸ್ವಲ್ಪ ಬಾಳೆ ಎಲೆನ ನಾನಿಲ್ಲಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಬಾಳೆ ಎಲೆ ಕಟ್ ಮಾಡಿ ಹಾಕ್ಕೊಂಡ್ರೆ ಈಸಿಯಾಗಿ ಪೇಡನ ತೆಗಿಬೋದು ಅಂತ ಹೇಳಿ ಅಷ್ಟೇ, ಇನ್ನೇನಿಲ್ಲ. ನಾನಿಲ್ಲಿ ಅದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡಿದ್ದೀನಿ, ತುಪ್ಪ ಬೇಡ ಅಂತೇಳಿ, ತುಪ್ಪ ಜಾಸ್ತಿ ಆಗುತ್ತೆ ಅಂತೇಳಿ ನಾನಿಲ್ಲಿ ಸ್ವಲ್ಪ ನೀರನ್ನು ಹಚ್ಕೊಂಡು ನಾನಿಲ್ಲಿ ಬಾಳೆ ಎಲೆ ಮೇಲೂ ನೀರು ಹಚ್ಕೊಂಡಿದ್ದೀನಿ. ಆಮೇಲೆ ಆನಂತರ ಮೇಲ್ಗಡೆ ಅದನ್ನು ಪ್ರೆಸ್ ಮಾಡಬೇಕಾದ್ರೂ ಸ್ವಲ್ಪ ನೀರು ಹಚ್ಕೊಂಡೆ ಬೆರಳಿಗೆ. ಆನಂತರ ನಾನಿಲ್ಲಿ ಪ್ರೆಸ್ ಮಾಡ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನಾವು ಪೇಡ ಪ್ರೆಷರ್ ಎಲ್ಲ ಏನು ಬೇಕಾಗೇ ಇಲ್ಲ, ಅಷ್ಟು ಚೆನ್ನಾಗಿ ಈಸಿಯಾಗಿ ಬಂದಿದೆ ನೋಡಿ ಪೇಡ. ನಾನು ಆರ್ಲಿ ಅಂತ ಇಟ್ಟಿದ್ನಲ್ವ, ಆವಾಗಲೇ ನಾವು ಸ್ವಲ್ಪ ಖಾಲಿ ಮಾಡಿಬಿಟ್ವಿ ನಾವು ತಿನ್ಕೊಂಡು. ಅದರಿಂದ ನಾನಿಲ್ಲಿ ಏನು ಮಿಕ್ಕಿತ್ತೋ ಅದನ್ನೇ ಮಾತ್ರ ನಾನಿಲ್ಲಿ ಪೇಡನ ಮಾಡಿದೆ. ಈ ಸ್ವೀಟನ್ನು ಸಕ್ಕರೆ ಪಾಕನೂ ಕೂಡ ಬರೆಸಿ ಆನಂತರ ಹಾಲಿನ ಪೌಡ್ರನ್ನ ಹಾಲನ್ನು ಹಾಕಿ ಕೂಡ ಮಾಡ್ತಾರೆ. ಕೆಲವೊಬ್ಬರು ಹಾಲು ಹಾಕಲ್ಲ, ಹಾಲು ಹಾಕ್ದೇನೂ ಕೂಡ ಮಾಡ್ಬೋದು. ಹಾಲು ತುಪ್ಪ ಏನು ಬಳಸ್ದೇನೂ ಕೂಡ ಈ ಸ್ವೀಟನ್ನು ಮಾಡ್ಬೋದು. ನಾನಿಲ್ಲಿ ಸಕ್ಕರೆ ಪಾಕ ಯಾವುದನ್ನು ಬರೆಸಿಲ್ಲ. ನಾನಿಲ್ಲಿ ಯಾರು ಮಾಡಿದ್ರು, ಚಿಕ್ಕ ಮಕ್ಕಳು ಮಾಡಿದ್ರೂ ಕೂಡ ತುಂಬ ಈಸಿಯಾಗಿ ಬರಬೇಕು ರೆಸಿಪಿ ಅಂತೇಳಿ ಯಾವಾಗಲೂ ಈಸಿ ರೆಸಿಪಿನೇ ಅಪ್ಲೋಡ್ ಮಾಡ್ತಾ ಇರ್ತೀನಿ. ನಾನು ಹಿಂದಿನ ವೀಡಿಯೋಗಳೆಲ್ಲ ನೋಡಿರ್ಬೋದು ನೀವು. ನೋಡಿಲ್ಲ ಅಂತಂದರೆ ಹೋಗಿ ನಾನು ಹಿಂದಿನ ವೀಡಿಯೋಗಳೆಲ್ಲ ನೋಡಿ. ನಾನು ಆದಷ್ಟು ಈಸಿಯಾಗಿ ಮಾಡುವಂಥ ರೆಸಿಪಿನೇ ನಾನು ಜಾಸ್ತಿ ಅಪ್ಲೋಡ್ ಮಾಡ್ತೀನಿ. ಏನೇ ಸ್ವೀಟ್ ಆಗಿರ್ಬೋದು, ಅಡುಗೆ ಊಟನೇ ಆಗಿರ್ಬೋದು, ಆದಷ್ಟು ಮನೇಲೇ ಮಾಡಿಕೊಡಿ. ಮನೇಲೇ ಮಾಡಿಕೊಟ್ಟು ಮನೇಲೇ ಮಾಡ್ತೀನಿ. ಆರೋಗ್ಯನೇ ಭಾಗ್ಯ. ಇವತ್ತಿನ ಕಾಲದಲ್ಲಿ ನಾವು ಆರೋಗ್ಯನ ಚೆನ್ನಾಗಿಟ್ಕೊಂಡ್ರೆ ನಾವೇನು ಬೇಕಾದರೂ ಸಾಧಿಸ್ಬೋದು, ಎಷ್ಟು ಬೇಕಾದರೂ ಸಂಪಾದನೆ ಮಾಡ್ಬೋದು. ಆರೋಗ್ಯ ಏನಿಲ್ಲ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ನಾವು ಏನು ಮಾಡಿದ್ರೂ ಅದು ವ್ಯರ್ಥನೇ. ಅದರಿಂದ ಆರೋಗ್ಯನ ಚೆನ್ನಾಗಿಟ್ಕೊಳ್ಳಿ, ಆರೋಗ್ಯನೇ ಭಾಗ್ಯ ಅಂತ ಹೇಳ್ತಾ ನಾನಿಲ್ಲಿ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಹಾಗೆ ನನ್ನ ಪೇಜನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಮಾಡಿರುವಂಥ ಪೇಡ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ.